ಕುಮಟಾ ತಾಲೂಕಿನ ಕಾಗಲ್ ಗ್ರಾಮದ ಕಿರ್ಬೇಲೆ ಮಜರೆಯಲ್ಲಿನ 0.9896 ಅರಣ್ಯ ಜಾಗವನ್ನು ಬಯೋಜನ್ ವೆಲ್ನೆಸ್ ಖಾಸಗಿ ಕಂಪನಿಗೆ ಲೀಸ್ ಮೇಲೆ ನೀಡಿರುವ ಅರಣ್ಯ ಇಲಾಖೆಯ ಕ್ರಮವನ್ನು ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಡಾಕ್ಟರ್ ಉಮೇಶ್ ನಾಯ್ಕ್ ಕಾಗಲ್ ಖಂಡಿಸಿದ್ದು, ಇದಕ್ಕೆ ವಿಶೇಷ ತನಿಖಾ ತಂಡದಿಂದ ಪಾರದರ್ಶಕವಾಗಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಮತ್ತು ಜನರ ವಿಶ್ವಾಸ ಪಡೆದು ಅವರ ಉಪಸ್ಥಿತಿಯಲ್ಲಿ ಮರು ವಿಚಾರಣೆಯಾಗಬೇಕು ಮತ್ತು ಪ್ರಸ್ತಾವನೆಯನ್ನು ಸಂಪೂರ್ಣ ರದ್ದುಗೊಳಿಸಬೇಕು. ಜಿಲ್ಲಾ ಪಂಚಾಯತ KRIDL ಇತ್ಯಾದಿ ಸರ್ಕಾರದ ಅನುದಾನದ ಸದ್ಬಳಕೆಯೊಂದಿಗೆ ಚಾಲ್ತಿಯಲ್ಲಿರುವ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮುಂದುವರಿಕೆಗೆ ಅರಣ್ಯ ಇಲಾಖೆ ತಡೆಯೊಡ್ಡಬಾರದು ಹಾಗೂ ಸ್ಥಳೀಯ ಮೂಲ ನಿವಾಸಿಗಳ ಬದುಕನ್ನು ಕಸಿಯುವಂತಹ ಯಾವುದೇ ಚಟುವಟಿಕೆಗಳಿಗೆ ಆಸ್ಪದವಾಗದೆ ಅವರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಶಿರಸಿ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ. ವರದಿ ಅನು ನಾಯ್ಕ್, ಹೊನ್ನಾವರ. ತೀರ್ಪನ್ನು ತಿರುಚಿ ತಪ್ಪಾಗಿ ವರದಿಯನ್ನು ನಮ್ಮ ಕನ್ಸರ್ವೇಟರ್ ಫಾರೆಸ್ಟರ್ ಸಲ್ಲಿಸಿದ್ದಾರೆ ಮುಂದೆ. ಸೊ ಆ ತಪ್ಪಾಗಿ ಕೊಟ್ಟ ವರದಿಯ ಹೆಚ್ಚಿನ ಒಂದು ಈ ಶಿಫಾರಸು ಪರಿಗಣನೆಗೆ ಹೆಚ್ಚಿನ ಒಂದು ಅನುವಾಯಿತು. ಹಾಗಾಗಿ ಕತ್ತಲೆಯಲ್ಲಿಟ್ಟು ಮೇಲಧಿಕಾರಿಗಳ ಕತ್ತಲೆಯಿಟ್ಟು ತಪ್ಪು ಮಾಹಿತಿಯನ್ನು ನೀಡುವುದರ ಮುಖಾಂತರ ಬಯೋಜನ್ ವೆಲ್ನೆಸ್ ಕಂಪ್ನಿಗೆ ಇವತ್ತು ಸ್ಟೇಜ್ 1 ಅಪ್ರೂವಲ್ ಆಗುವಂಥ ಹಂತಕ್ಕೆ ಬಂದಿದೆ. ಸೊ ಹಾಗಾಗಿ ಇಲ್ಲಿ ನಾವು ಕಾಣೋದಿಷ್ಟೇನೆ, ಬಯೋಜನ್ ವೆಲ್ನೆಸ್ ಕಂಪನಿಯ ಎಲ್ಲ ನಾವು ಹಿಂದೆ ಕೆದಕ್ತಾ ಹೋಗಿ ನೋಡಿದ್ರೆ ಬಯೋಜನ್ ವೆಲ್ನೆಸ್ ಕಂಪ್ನಿಗೆ ಅಸ್ತಿತ್ವನೇ ಇಲ್ಲ. ಅವ್ರು ಏನು ಅಲ್ಲಿ ಒಂದು 435 ಇದರಲ್ಲಿದ್ದಂತೆ 430 ಅಡ್ರೆಸ್ ಇದೆ. ಅವರ ಅಡ್ರೆಸ್ಸು ಅವ್ರು ಕೊಟ್ಟಿರುವಂಥ ಅಡ್ರೆಸ್ಸು ಕಾಗಲ್ ಗ್ರಾಮದ ಎಲ್ಲಿಯೂ ಅದು ಇಲ್ಲ. ಕಾಗಲ್ ಪಂಚಾಯತ್ವರಿಂದ ಹಿಡಿದು ಅಲ್ಲಿಯ ಲೇಬರ್ ಇಲಾಖೆಯಿಂದ ಇದಿಲ್ಲ. RBI ಜೊತೆ NBFC ಆಗಿ ನೋಂದಣಿ ಆಗಿಲ್ಲ. ಯಾಕಂತಂದ್ರೆ ಇವರ ಒಂದು ಬಯೋಜನ್ ವೆಲ್ನೆಸ್ ಕಂಪನಿ ಇವರು ರಿಜಿಸ್ಟರ್ ಮಾಡಿರೋದ್ರ ಪ್ರಕಾರ ಇವರು ಅಂತಾರಾಷ್ಟ್ರೀಯ ಜಪಾನ್ದವರ ಇದರಿಂದನೂ ಹಣಕಾಸು ನೆರವನ್ನ ಪಡೆದಿದ್ದಾರೆ. ಕೆಲವಷ್ಟು ಮಟ್ಟಿಗೆ ಶೇರ್ ಎಲ್ಲ ಇದೆ ಅವರು. ಸೊ ಅಂಥವೆಲ್ಲ ಇದ್ದಾಗ ಇಲ್ಲಿ RBI ಜೊತೆಗೆ ನೋಂದಣಿ ಆಗಬೇಕಂತ ಅವಶ್ಯಕತೆ ಇದೆ. ರಿಗಾರ್ಡಿಂಗ್ NBFC ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅಂತ ಅನ್ಕೊಂಡಿದ್ದೇನೆ. ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ನೋಂದಣಿ ಆಗಬೇಕಾಗ್ತದೆ. ಕಾರ್ಮಿಕ ಇಲಾಖೆ ಇಷ್ಟು ಲೇಬರ್ಸ್ ಇದ್ದಾರೆ, ಇಷ್ಟು ಕೆಲಸ ನಡೀತಂತಲ್ಲ, ಅದು ಯಾವ್ದು ಸಂಬಂಧಪಟ್ಟಂತೆ GST ನೋಂದಣಿ ಇಲ್ಲ, ಕಾರ್ಮಿಕ ಇಲಾಖೆ ಅನುಮತಿ ಇಲ್ಲ, ಪ್ರವಾಸೋದ್ಯಮ ಇಲಾಖೆದಿಲ್ಲ, ವಾಣಿಜ್ಯ ತೆರಿಗೆ ಇಲಾಖೆಯಿಂದಲೂ ಯಾವುದೋ ಮಾಹಿತಿ ಇಲ್ಲದೆ ಇದ್ದಂತ ಅಸ್ತಿತ್ವನೇ ಇಲ್ಲ. ಯಾರು ಕೇಳಿದ್ರು ಈ ಕಂಪ್ನಿ ಇದಿಲ್ಲ ಅಂತೇಳಿ ಇವರೆಲ್ಲರೂ ಹೇಳ್ತಾ ಇದ್ದಾರೆ. ಅವ್ರ ಜೊತೆಗೆ ನಮ್ಮ ಅರಣ್ಯ ಇಲಾಖೆಯವರು ಬೇಜವಾಬ್ದಾರಿತನದಿಂದ ಅಂತಾನೆ ನಾನು ಪದ ಬಳಸ್ತಾ ಇದ್ದೇನೆ. ಮನಸೋ ಇಚ್ಛೆ ವ್ಯವಹಾರ ಮಾಡ್ತಾ ಇದ್ದು ಅಚಾತುರ್ಯ ವಹಿಸಿದ್ದಾರೆ ಅಂತ ನಾವು ಈ ಮೂಲಕ ಹೇಳ್ತಿದ್ದೇವೆ. ಯಾಕಂತಂದ್ರೆ ಅವರು ರಿಜಿಸ್ಟ್ರೇಷನ್ ಮಾಡಿರೋದೇ ಒಂದು ವಿಳಾಸಗಳಿಗೆ, ಅವರಿಗೆ ಸ್ಟೇಜ್ 1 ಅಪ್ರೂವಲ್ ಆಗಿರೋದೇ ಇನ್ನೊಂದು ಅಸ್ತಿತ್ವವಿಲ್ಲದೆ ಈ ಬಯೋಜನ್ ವೆಲ್ನೆಸ್ ಇದಕ್ಕೆ. ಹಾಗಾಗಿ ಇದನ್ನೆಲ್ಲ ಮನಗಂಡು ನಂಬರ್ 1, ನಂಬರ್ 2 ರಿಸರ್ವ್ ಫಾರೆಸ್ಟ್ ಜಾಗ. ಈಗ ಈ 0.9896 ಹೆಕ್ಟೇರ್ ಅರಣ್ಯ ಏನು ಅವರಿಗೆ ಪ್ರಸ್ತಾವನೆಯನ್ನು ಪ್ರಪೋಸ್ ಮಾಡ್ತಾ ಇದ್ದಾರೆ ಸ್ಟೇಜ್ 1 ಇದರೊಳಗೆ, ಅದು ರಿಸರ್ವ್ ಫಾರೆಸ್ಟ್ನೊಳಗೆ ಬರ್ತದೆ. ರಿಸರ್ವ್ ಫಾರೆಸ್ಟ್ನೊಳಗೆ ಬರೋದ್ರಿಂದ ಇಲ್ಲಿಯ ಸ್ಥಳೀಯವಾಗಿ ನಮ್ಮ ರಾಜ್ಯ ಸರ್ಕಾರದ ಇಲಾಖೆಯವರು ಯಾವುದೇ ಕಾರಣದಿಂದ ರಿಸರ್ವ್ ಫಾರೆಸ್ಟನ್ನು ರಿಸರ್ವ್ ಮಾಡ್ಕೊಳ್ಬೇಕಾಗ್ತದೆ. ಕೇಂದ್ರ ಸರ್ಕಾರದ ಅನುಮತಿ ಪಡಿಬೇಕು. ಕೇಂದ್ರ ಸರ್ಕಾರದ ಒಂದು ಸಮಿತಿ ಇದೆ, ಅದಕ್ಕೆ ರಿಸರ್ವ್ ಮಾಡಿ ಆ ನಂತರ ಮುಂದೆ ಇವರು ಅದರ ಪರಿಶೀಲನೆಗೆ ಮುಂದಾಗಬೇಕಾಗ್ತದೆ, ಪ್ರೊಸೆಸಿಂಗ್ ಮಾಡಬೇಕಾದಂಥ ಕೆಲಸ ಆಗಬೇಕಾಗ್ತದೆ. ಆದರೆ ಇವರು ರಿಸರ್ವ್ ಮಾಡ್ದೇ 1980 ಆ್ಯಕ್ಟ್ ಅಂಡರ್ ಅವರಿಗೆ ಆಲ್ರೆಡಿ ಸುಮಾರು 1 ಹೆಕ್ಟೇರ್ನಷ್ಟು ಜಾಗನ ಡೈವರ್ಷನ್ಗೆ ಅನುಮತಿಯನ್ನು ಕೊಡ್ತಾ ಇದ್ದಾರೆ. ಇದು ದೊಡ್ಡ ಒಂದು ಪ್ರಮಾದ. ರಿಸರ್ವ್ ಫಾರೆಸ್ಟ್ ಜಾಗ ರಿಸರ್ವ್ ಪ್ರಕ್ರಿಯೆಗೆ ಒಳಪಡಿಸದೆ ನೇರವಾಗಿ ಡೈವರ್ಷನ್ಗೆ ಶಿಫಾರಸು ಮಾಡಿರೋದು ದೊಡ್ಡ ಪ್ರಮಾದ. ಮತ್ತು ಸ್ಟೇಜ್ 1 ಪ್ರಕ್ರಿಯೆ ಇನ್ನೊಂದು, ಇವರಿಗೆ ಕೊಟ್ಟಿರುವ ಪರ್ಯಾಯ ಜಾಗವನ್ನು ಸರ್ವೆ ನಂಬರ್ 133ರ ಪ್ರದೇಶದೊಳಗೆ ತೋರಿಸಿದ್ದಾರೆ. ಸರ್ವೆ ನಂಬರ್ 133 ನಾನು ಆಗಲೇ ಹೇಳಿದಂತೆ ಈ ಒಂದು ಐತಿಹಾಸಿಕ ಪ್ರಸಿದ್ಧವಾದಂಥ ಕಾಗಲ್ ಕೋಟೆ ಜಾಗ ಆಗಿರ್ತದೆ. ಸೊ ಆ ಕಾಗಲ್ ಕೋಟೆ ಒಳಗೆ ಸುಮಾರು ಈ ಕಾಗಲ್ ಕೋಟೆಯಲ್ಲಿ ಇರ್ತಕ್ಕಂಥ ಒಟ್ಟು ಇದರೊಳಗೆ ಸುಮಾರು 36 ಮಾಲ್ಕಿ ಹಿಸ್ಸಾದಾರರಿದ್ದಾರೆ. 36 ಮಾಲ್ಕಿ ಹಿಸ್ಸಾದಾರರಿದ್ದಾರೆ. ಅಲ್ಲಿ ಯಾವುದೇ ಒಂದು 133ಅನ್ನು ಪರ್ಯಾಯವಾಗಿ ಕೊಡೋದಕ್ಕೆ ಇವರಿಗೆ ಇದು ಮಾಡಿ ಶಿಫಾರಸು ಕೊಡ್ತೇನೆ ಅಂತೇಳಿ ಅವ್ರು ಕೊಟ್ಟಿರ್ತಕ್ಕಂಥ ಮಾತಿಗೆ ಪೂರಕವಾಗಿ ಏನು ಹೇಳ್ತಾ ಇದ್ದಾರೆ. ಆ ಜಾಗದೊಳಗೆ ಅಲ್ಲಿ ಮಾರ್ಕೆಟ್ ಅಂತ ಹಿಸ್ಸಾಕೊಂಡು ಬಯಲು